ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೊಡಗು ಜಿಲ್ಲಾ ಮಟ್ಟದ ಪೊಲೀಸ್ ಕ್ರೀಡಾಕೂಟ ಆರಂಭ ಆಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಚಾಲನೆಯನ್ನ ಕೊಟ್ಟಿದ್ದಾರೆ. ಮಡಿಕೇರಿ ಪೊಲೀಸ್ ಕವಾಯತು ಮೈದಾನದಲ್ಲಿ ಕ್ರೀಡಾಕೂಟದ ಆಯೋಜನೆಯನ್ನ ಮಾಡಲಾಗಿರುವಂತದ್ದು. ಇವತ್ತಿನಿಂದ 3 ದಿನ ಈ ಒಂದು ಕ್ರೀಡಾ ಹಬ್ಬ ನಡೆಯಲಿದೆ. ಮೈದಾನಕ್ಕೆ ಕ್ರೀಡಾ ಜ್ಯೋತಿ ಬಂದಿದ್ದು ಧ್ವಜವಂದನೆ ಮಾಡಲಾಗಿದೆ. ಮೊದಲ ದಿನ ಅಥ್ಲೆಟಿಕ್ಸ್ ಸೇರಿದಂತೆ ಹಲವು ಕ್ರೀಡೆಗಳನ್ನ ಏರ್ಪಡಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ಜಿಲ್ಲಾದ್ಯಂತ ಪೊಲೀಸ್ ಕ್ರೀಡಾಪಟುಗಳು ಕೂಡ ಆಗಮಿಸಿದ್ದಾರೆ. ಕೊಡಗು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಇವತ್ತು ಬೆಳಗ್ಗೆ ಆಗಿದೆ. ಇನ್ನು ನಗರದ DAR ಕವಾಯತು ಮೈದಾನದಲ್ಲಿ ನಡೀತಾ ಇರುವಂತಹ ಕ್ರೀಡಾಕೂಟ ಸಂಭ್ರಮ ಇದು. ಜಿಲ್ಲಾಧಿಕಾರಿ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. 29ರವರೆಗೂ ಕೂಡ ಈ ಒಂದು ಕ್ರೀಡಾಕೂಟ ಮುಂದುವರಿಯಲಿದೆ. ನಂತರ ಚಾಮರಾಜನಗರ ಜಿಲ್ಲಾ ಪಂಚಾಯತ್ನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತ ಕೊಡಗು ಯಾಕೆಂದ್ರೆ ನಾವು ಸ್ಪೋರ್ಟ್ಸ್ ಇಂದ ಮಾತ್ರ ಫಿಸಿಕಲಿ, ಮೆಂಟಲಿ ಮತ್ತೆ ಮೋರಲಿ ಇದೆಲ್ಲ ಯಾವ ಕ್ವಾಲಿಟೀಸ್ ಇರಬೇಕು ಅದು ಎಲ್ಲ ನಮ್ಗೆ ಸಿಗುತ್ತದೆ. ನೀವು ಸ್ಪೋರ್ಟ್ಸ್ ಆಟ ಆಡಿದ್ರೆ ಅಂದ್ರೆ ನಿಮ್ದು ದೈಹಿಕ ಮತ್ತೆ ಮಾನಸಿಕ ಏನ್ ಆರೋಗ್ಯ ಇದೆ ಅದು ಎಲ್ಲ ಚೆನ್ನಾಗಿರುತ್ತದೆ. ಮತ್ತೆ ಅವರ ಸಾರಥ್ಯದಲ್ಲಿ ಜಿಲ್ಲಾ ಸಶಸ್ತ್ರ ಪಡೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಶ್ರೀಮತಿ ಲತಾ PSI ಇದೀಗ ಮುಖ್ಯ ಅತಿಥಿ